ಆಟೋ ಡ್ರೈವರ್ಸ್ಗಳ ಪರದಾಟ ಇನ್ನೂ ಕೂಡ ನಿಲ್ತಾ ಇಲ್ಲ. ಬಹುತೇಕ ಬಂಕ್ಗಳಲ್ಲಿ LPG ಗ್ಯಾಸ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ ಆಟೋ ಡ್ರೈವರ್ಸ್ಗಳು. ಕೆಲವು ಕಡೆ ಸಿಗ್ತಾ ಇದೆ, ಅಲ್ಲಿ ಲಿಮಿಟೆಡ್ ಏನಪ್ಪಾ ಅಂದ್ರೆ 500 ರೂಪಾಯಿ ತನಕ ಮಾತ್ರ ಹಾಕ್ತೀವಿ ಅಂತ ಇದ್ದಾರೆ. ನೇಣು ಹಾಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ. ಹಿಂಗೆ ಆದ್ರೆ ಹೊಟ್ಟೆ ಪಾಡಿಲ್ಲ, ಹಚ್ಕೊಂಡು ಸಾಯ್ಬೇಕು ನಾವು, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಮನೆಯವರು ಅಂತ ಆಟೋ ಡ್ರೈವರ್ಸ್ಗಳು ತಮ್ಮ ಅಳಲು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಬಳಿಗೆ ಆಟೋ ಡ್ರೈವರ್ಸ್ಗಳ ಪರಿಪಾಟಲು ನಿಮ್ಗೆ ಗಮನಕ್ಕೆ ತರ್ತೀವಿ. ಸಮಸ್ಯೆ ಬಗೆಹರಿಯೋ ತನಕ ನಮ್ಗೆ ಅಟ್ಲೀಸ್ಟ್ ಆರ್ಥಿಕ ಪರಿಹಾರವನ್ನಾದ್ರೂ ಕೊಡಿ, ತಿಂಗಳಿಗೆ ಇಷ್ಟೊಂದು ಕೊಡಿ, ಮೇಂಟೆನೆನ್ಸ್ ಹೆಂಗೋ ಮಾಡ್ಕೊಳ್ತೀವಿ, ಯಾಕಾದ್ರೂ ಆಟೋ ಓಡಿಸ್ತಾ ಇದೀವೋ ಅಂತ ಅನಿಸ್ಬಿಟ್ಟಿದೆ ಅಂತ ಬೇಸರ ವ್ಯಕ್ತಪಡಿಸ್ತಾರೆ. ಲಾಕ್ಡೌನ್ ಟೈಮಲ್ಲಿ ಮಾಡಿದ್ರು ನೋಡಿ, ಕ್ಯಾಬ್ನವರಿಗೆ ಆಟೋದವರಿಗೆಲ್ಲ ಸರ್ಕಾರ ಒಂದಿಷ್ಟು ಆರ್ಥಿಕ ಸಹಾಯ ಅಂತ ಕೊಟ್ಟಿತ್ತು, ಹಂಗೆ ಕೊಡಿ ಅಂತ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಟೋ LPG ಸಮಸ್ಯೆ ಬಗೆಹರಿದಿಲ್ಲ. ನಗರದಲ್ಲಿರುವಂತಹ ಶೇಕಡ 20ರಿಂದ 25 ಬಂಕ್ಗಳಲ್ಲಿ ಮಾತ್ರ ಆಟೋ LPG ಸಿಗ್ತಾ ಇದೆ. ಸೊ ಸಿಗುವಂತಹ ಬಂಕ್ಗಳಲ್ಲಿ ಸಾಕಷ್ಟು ಅಂದರೆ ಕಿಲೋಮೀಟರ್ ಗಟ್ಟಲೆ ಕ್ಯೂಗಳು ನಿಂತಿರುವಂಥದ್ದು. ಸದ್ಯ ನಾನು ಮೂಡಲ್ಪಾಳ್ಯ ಸಮೀಪ ಇರುವಂತಹ ಒಂದು ಬಂಕ್ನ ಬಳಿ ಇದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆಯಿಂದನೇ ಸರತಿ ಸಾಲಿನಲ್ಲೇ ನಿಂತು ಆಟೋ ಚಾಲಕರು ಗ್ಯಾಸನ್ನು ಅಂದರೆ LPGಯನ್ನು ಹಾಕಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ನಮಗೆ ತೋರಿಸ್ತಾ ಹೋಗ್ತೇನೆ. ಅಂದರೆ ಕಣ್ಣು ಹಾಯಿಸಿದಷ್ಟು ಕೂಡ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದ್ದಾವೆ. ಅಂದರೆ ಆಟೋಗಳಿಗೆ ಸಿಗ್ತಾ ಇರುವಂತಹ LPGಯ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಇವರು ಬಂಕ್ ಕೂಡ ಓಪನ್ ಮಾಡೋರೋದಿಲ್ಲ. ಆದರೆ ಅಷ್ಟು ಬೇಗನೆ ಬಂದು ಇಲ್ಲಿ ಬಂಕ್ನ ಮುಂದೆ ಇವರು ಹಾಕುವಂಥ ಅಂದರೆ 500 ರೂಪಾಯಿ ಲಿಮಿಟೆಡ್ LPG ಹಾಕ್ತಿದ್ದಾರೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ 6 ಗಂಟೆ ಅಥವಾ 5 ಗಂಟೆಯಿಂದನೇ ಬಂದು ಇಲ್ಲಿ ಒಂದು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಇದು ಒಂದು ಬಂಕ್ ಮಾತ್ರ ಅಲ್ಲ, ಬಹುತೇಕ ಸಿಗ್ತಾ ಇರುವಂತಹ ಯಾವ ಬಂಕ್ಗಳಲ್ಲಿ ಆಟೋ LPG ಸಿಗ್ತಾ ಇದೆ ಆ ಎಲ್ಲ ಬಂಕ್ಗಳ ಮುಂದೆನೂ ಕೂಡ ಇದೇ ರೀತಿಯಾದಂತಹ ಒಂದು ಕ್ಯೂ ಇರುವಂಥದ್ದು. ಒಂದು ಕಡೆ ಆಟೋಗಳು ನಿಂತಿರೋದ್ರಿಂದ ಒಂದಷ್ಟು ಟ್ರಾಫಿಕ್ ಸಮಸ್ಯೆನೂ ಕೂಡ ಆಗುತ್ತೆ. ಆದರೆ ಹಾಗಂತ ಹೇಳಿ ಆಟೋ ಚಾಲಕರು ಇಲ್ಲಿ ಅನಿವಾರ್ಯ, ಅವ್ರು ನಿಲ್ಲೇಬೇಕು. ಯಾಕೆಂತಂದರೆ ನಿಂತು LPGಯನ್ನು ಹಾಕ್ಸ್ಕೊಂಡ್ರೆ ಮಾತ್ರ ಅವರ ಜೀವನ ನಡೆಯುತ್ತೆ, ಇಲ್ಲ ಅಂತಂದರೆ ಅವರ ಜೀವನ ನಡೆಯೋದಿಲ್ಲ. ಸರ್, ಎಷ್ಟು ಕಷ್ಟ ಆಗ್ತಿದೆ ಸರ್ LPG ಸಿಗದೆ? ನೇಣು ಹಾಕೊಬೇಕಷ್ಟೇ. ಇವಾಗ ತುಂಬ ಪ್ರಾಬ್ಲಮ್ ಆಗಿದೆ, ಸಿಕ್ಕಾಬಡೆ ತೊಂದರೆ ಇದೆ, ಎಲ್ಲೋದ್ರೂ ಸಿಕ್ಕಲ್ಲ. 500 ಆಟೋ 600 ಆಟೋ ನಿಂತ್ಕೊತೈತೆ. ಅದರಲ್ಲೂ ಲಾಸ್ಟಲ್ಲಿ ಮುಂದೆ ಹೋಯ್ತಾ ಖಾಲಿ ಅಂತಾರೆ. ಯರಾಬಿರಿ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ಜೀವನ ಮಾಡೋದು ಕಷ್ಟ ಇದೆ. 500 ರೂಪಾಯಿನೂ ಸಿಗ್ತಾಯಿಲ್ಲ ನಮಗೆ. ಈಗ LPG ಸಮಸ್ಯೆ ಆಗದೆ ಎಷ್ಟು ದಿನದಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಸರ್? 5 ದಿವಸದಿಂದ ಹಿಂಗೆ ಇದೆ. ನೋಡಬೇಕು, ಸೋಮವಾರ ಏನೋ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ದೊಡ್ಡವರು, ಅವ್ರೇನು ಹೇಳ್ತಾರೋ ಕೇಳಬೇಕು. ಸೊ ಅಂದರೆ ಎಲ್ಲರೂ ಕೂಡ ಇವತ್ತು ನಿನ್ನೆ ಎಲ್ಲ ಕಳೆದ 10-12 ದಿನಗಳಿಂದಲೂ ನಾವು LPGಗೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಸರತಿ ಸಾಲಿನಲ್ಲಿ ನಿಂತು ನಾವು ಬಂಕ್ಗಳ ಹತ್ರ ಹೋಗ್ತೀವಿ, ಆದರೆ ಇನ್ನೇನು ಬಂಕ್ ರೀಚ್ ಆಗ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲ, LPG ಖಾಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಚಾಲಕರು ಅಷ್ಟರ ಮಟ್ಟಿಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ತಿದ್ದಾರೆ. ಸಂಬಂಧಪಟ್ಟಂಥ ಸರ್ಕಾರ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ತಿಲ್ಲ ಅನ್ನುವಂಥ ಒಂದು ಬೇಸರದ ಮಾತುಗಳನ್ನು ಆಟೋ ಚಾಲಕರು ಹೇಳ್ತಿದ್ದಾರೆ. ಚಾಲಕರದಲ್ಲ, ಬಹುತೇಕ ಆಟೋ ಚಾಲಕರ ಬೇಡಿಕೆನೂ ಅದೇ. ನಮಗೆ ಒಂದು ಕಡೆ LPG ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಸರ್ಕಾರ ಇದನ್ನು ಗಮನ ಹರಿಸ್ಬಿಟ್ಟು ಆಟೋ ಚಾಲಕರಿಗೆ ಒಂದಷ್ಟು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಅಂದರೆ ಎಲ್ಲಿವರೆಗೂ ಅಂದರೆ ಈ ಒಂದು ಸಮಸ್ಯೆ ಬಗೆಹರಿಯುವ ತನಕನೂ ಕೂಡ ನಮಗೆ ಆರ್ಥಿಕವಾದಂಥ ಒಂದು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಸೊ ಇಲ್ಲ ಅಂತಂದರೆ ಈಗ ಆಲ್ರೆಡಿ ನಮ್ಮ ಹತ್ರ ಒಂದಷ್ಟು ಆಟೋ ಚಾಲಕರು ಮಾತಾಡಿಕೊಂಡು ನೇಣು ಹಾಕಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅಷ್ಟು ತಮ್ಮ ಬೇಸರದ ಮಾತುಗಳನ್ನು ಆಡ್ತಿದ್ದಾರೆ. ಸೊ ಇದು ನಮ್ಮನ್ನು ಆಳ್ತಾ ಇರುವಂತಹ ಆಡಳಿತ ವರ್ಗಕ್ಕೆ ಈ ನಮ್ಮ ಕೂಗು, ನಮ್ಮ ಬವಣೆ ಯಾವುದೂ ಕೂಡ ಕೇಳ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಆಟೋ ಚಾಲಕರು ಮಾಡ್ತಿದ್ದಾರೆ. ಆದಷ್ಟು ಬೇಗ ಒಂದು ಸಮಸ್ಯೆಯನ್ನು ಬಗೆಹರಿಸಲಿ ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಕಿರವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.